ಅಂತೆ ಅತ್ತೆ. ಹೋಗೆ ಹೋಗೆ ಆಚೆ. ಯಾಕತ್ತೆ ಅಷ್ಟೊಂದು ಕೋಪ? ನೀವ್ ನನಗ್ ಹೊಡೆದ್ರು ಸಾಯಿಸ್ತೀನಿ ಅಂದ್ರು ನೀವ್ ನನಗ್ ಅತ್ತೆನೆ, ನಾನ್ ನಿಮಗ್ ಸೊಸೆನೆ. ಬೇಡ ಅಂದ್ರೆ ಮತ್ತೆ ಕರಿತೀಯ ನೀನು? ಅತ್ತೆ ಅತ್ತೆ ಯಾರೇ ನಿನ್ಗೆ ಅತ್ತೆ? ಅತ್ತೆ ಅಲ್ಲೇನೋ ಬೇರೆ ವಿಧಿ ಇಲ್ದೆ ನನ್ನ ಮಗ ನಿನಗೆ ತಾಳಿ ಕಟ್ದ ಅಂದ್ ಮಾತ್ರಕ್ಕೆ ನೀನ್ ನನಗೆ ಹೇಗೆ ಸೊಸೆ ಆಗ್ತೀಯಾ? ನೀನು ಜೀವನದಲ್ಲಿ ಬದುಕಿರ್ಬೇಕು ಅಂದ್ರೆ ಮರ್ಯಾದೆಯಾಗಿ ನನ್ನ ಮಗನ್ ಜೀವನದಿಂದ ಹೊರಟೋಗು. ಇಲ್ಲ ಅಂದ್ರೆ ನೀನ್ ಇಲ್ಲೇ ಸಾಯ್ತೀಯಾ. ಅತ್ತೆ ಬಿಟ್ಬಿಡಿ ಅತ್ತೆ. ಅತ್ತೆ ಮತ್ತೆ ಅತ್ತೆ ಅಂತೀಯ? ಎಷ್ಟೇ ಕೊಬ್ಬು ನಿನಗೆ? ಯಾರನ್ನೋ ತುಂಬಾ ನಂಬ್ಕೊಂಡು ಇಲ್ಲಿ ನನ್ನನ್ನ ಅತ್ತೆ ಅಂತ ಕರೀತಾ ನನ್ನ ಮಗನ್ಗೆ ಹೆಂಡತಿಯಾಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡ್ಬೇಕು ಅನ್ಕೊಂಡಿದೀಯೇನೋ? ನಿನ್ ಪ್ರಾಣ ತೆಗೆದ್ಬಿಡ್ತೀನಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಅತ್ತೆ. ನೀವ್ ಏನ್ ಮಾಡಿದ್ರು ಏನೇ ಮಾಡಿದ್ರು ನನ್ ಬದುಕು ಇಲ್ಲ ಅಂತ ಅರ್ಥ ಆಯ್ತು ಅತ್ತೆ. ಅದು ಅಲ್ದೆ ನಿಮ್ ಮಗ ತಾಳಿ ಕಟ್ಟಿದ್ದಾರೆ. ನಿಮ್ಮನ್ನ ಅತ್ತೆ ಅಂತ ಅಲ್ದೆ ಇನ್ನೇನಂತ ಕರೀಲಿ? ಮತ್ತೆ ಮತ್ತೆ ಅದೇ ಮಾತಾಂತಿದೀಯಾ ನೀನು? ಅಮ್ಮ ಏನಾಯ್ತಮ್ಮ? ನೀನು ತಾಳಿ ಕಟ್ಟಿದ್ಯಂತೆ, ಇವಳು ಈ ಮನೆ ಸೊಸೆ ಅಂತೆ, ನನ್ನನ್ನ ಅತ್ತೆ ಅಂತ ಕರೀತಾಳಂತೆ, ನಿನಗೆ ಹೆಂಡತಿಯಾಗಿ ಇಲ್ಲೇ ಇರ್ತಾಳಂತೆ. ಅಲ್ಲಿವರೆಗೂ ಇವಳು ಜೀವಂತವಾಗಿದ್ರೆ ಅಲ್ವಾ? ಏಯ್ ಎದ್ದೇಳೆ, ನಡಿಯ ಆಚೆ. ಅಷ್ಟಕ್ಕೂ ಈ ರೂಮಿಗೆ ಬರೋ ಧೈರ್ಯ ಎಲ್ಲಿಂದ ಬಂತೆ ನಿಂಗೆ? ಮೊದ್ಲು ಆಚೆ ಹೋಗೆ, ಹೋಗೋ. ನೀವೇ ಕರ್ಕೊಂಡ್ ಬಂದು ನೀವೇ ಹೋಗು ಅಂತಿದ್ದೀರಲ್ರಿ. ಏನೇ ಬೊಗಳ್ತಾ ಇದ್ಯಾ? ಹಾಗೆಲ್ಲ ಏನಿಲ್ಲ ರೀ, ನಿಜಾನೇ ಹೇಳ್ತಿದ್ದೀನಿ. ಈ ಮನೆ ಹೊಸ್ಲನ್ನ ತುಳಿಯೋಕ್ ಯೋಗ್ಯತೆ ಇಲ್ದೇ ಇರೋಳು. ನಿಮ್ ರೂಮ್ವರೆಗೂ ಬರೋ ಹಾಗೆ ಮಾಡಿದ್ದು ನೀವೇ. ನೋಡ್ದ್ಯಾ ಹೇಗ್ ಮಾತ್ ಕೊಡ್ತಾ ಇದ್ದಾಳೆ ಅಂತ? ಹಳ್ಳಿಲಿ ನಮ್ ಮುಂದೆ ತಲೆ ತಗ್ಗಿಸ್ಕೊಂಡಿರ್ತಿದ್ಲು, ಇವತ್ ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾಳೆ ನೋಡು. ಇನ್ನು ಹಳ್ಳಿಯವಳು ಅಂತ ಯಾಕಂತಿರತ್ತೆ? ಅದು ನೆನ್ನೆವರೆಗೂ. ಇವಾಗ ನಾನು ಈ ಮನೆ ಸೊಸೆ. ಈ ಮನೆ ಸೊಸೆಗಿರೋ ಹಕ್ಕು ಅಧಿಕಾರಗಳು ಅದೆಲ್ಲ ನನಗಿದೆ. ಅದನ್ನ ನೀವ್ ಯೋಚನೆ ಮಾಡಿ. ಅಲ್ಲ, ಇವಳಿಗೆ ಎಷ್ಟೋ ಧೈರ್ಯ. ಇವಳಿಗೊಂದ್ ಗತಿ ಮಾಡ್ಬೇಕು. ನನಗ್ ಸೊಸೆಯಾಗಿ ನಿನಗ್ ಹೆಂಡತಿಯಾಗಿ ಇವಳು ಇರ್ಕೂಡ್ದು. ಏನಾದ್ರೂ ಒಂದ್ ಮಾಡ್ಬೇಕು. ಏನ್ ಮಾಡ್ತೀರಾ? ಸಾಯಿಸ್ಬಿಡ್ತೀರಾ? ಛೇ, ನೀವ್ ನನ್ನ ಸಾಯಿಸ್ಬಿಟ್ರು ಈ ಮನೆ ಸೊಸೆ ಹಾಗೆ ಸಾಯ್ತೀನಿ, ನಿಮ್ ಹೆಂಡತಿ ಹಾಗೆ ಸಾಯ್ತೀನಿ. ಆದ್ರೆ ಅದಾದ್ಮೇಲೆ ನಿಮ್ ಜೀವನ ನರ್ಕ ಅನ್ನೋದ್ ನೆನ್ಪಿಟ್ಕೊಳ್ಳಿ. ನಿಂತ್ಕೋ. ಕಾಫಿ ಚೆಲ್ಬಿಟ್ಟು ಹಾಗೆ ಹೋಗ್ತಾ ಇದೆಯಲ್ಲ, ಯಾರು ಒರೆಸ್ತಾರ ಅದನ್ನ? ನಿಮ್ಮಪ್ಪ ಬಂದು ಒರೆಸ್ತಾನ, ಇಲ್ಲ ನಿಮ್ ತಾತ ಬಂದು ಒರೆಸ್ತಾನ? ಹೋಗಿ ಒರ್ಸೋ. ಹೀಗ್ ಹೇಳಿದ್ರೆ ಕೆಲ್ಸದವಳೆ ಒರ್ಸಲ್ಲ, ನಾನು ಹೆಂಡ್ತಿ, ನಾನು ಒರೆಸ್ತೀನಿ ಅನ್ಕೊಂಡ್ರ? ಹೀಗ ಅಧಿಕಾರದಿಂದ ಅಲ್ಲ, ಅಭಿಮಾನದಿಂದ ಹೇಳಿದ್ರೆ, ಸ್ವಲ್ಪ ಪ್ರೀತಿಯಿಂದ ಹೇಳಿದ್ರೆ ನೀವ್ ಏನ್ ಹೇಳಿದ್ರು ಮಾಡ್ತೀನಿ, ನೀವ್ ಹೇಳ್ದಂಗ್ ಕೇಳ್ತೀನಿ. ಆದ್ರೆ ನನ್ ಮೇಲೆ ಅಧಿಕಾರ ತೋರಿಸ್ಬೇಕು ಅನ್ಕೊಂಡ್ರೆ ಮಾತ್ರ ನನಗಿರೋ ಅಧಿಕಾರ ಏನು ಅಂತ ನಾನು ತೋರಿಸ್ಬೇಕಾಗತ್ತೆ. ನೆನ್ಪಲ್ಲಿಟ್ಕೊಳ್ಳಿ. ಏನೋ ಇವಳು ಹೀಗ್ ಮಾತಾಡ್ತಿದ್ದಾಳೆ? ಇವಳು ನಿಜವಾಗ್ಲೂ ರಾಜಲಕ್ಷ್ಮಿನಾ? ಈ ಮನೆಗೆ ಮೊದಲನೇ ಸಲ ಬಂದಾಗ ನೆಲದ ಮೇಲೆ ಒಂದು ಭಿಕ್ಷುಕಿ ತರ ಮೂಲೆನಲ್ಲಿ ನಿಂತಿರ್ತಿದ್ಲು. ಆ ಭಯ ಎಲ್ಲ ಈಗ ಎಲ್ಲಿ ಹೋಯ್ತೋ? ಅವಳ ಕುತ್ತಿಗೆಯಲ್ಲಿದೆಯಲ್ಲ ನಾನ್ ಕಟ್ಟಿರೋ ತಾಳಿ, ಅದೇ ಅವಳಿಗೆ ಇಷ್ಟು ಧೈರ್ಯನ ಕೊಡ್ತಾ ಇರೋದು ಅಮ್ಮ. ಅದ್ರ ಜೊತೆಗೆ ಆ ವೈದೇಹಿ ಊರ್ಮಿಳನ್ ಸಪೋರ್ಟು, ಅದರಿಂದಾನೇ ಇಷ್ಟೆಲ್ಲ ಹಾರಾಡ್ತಿರೋದವಳು. ಆದ್ರೆ ಅವಳು ಇದ್ರೇನೆ ತಾನೆ ಇಷ್ಟೆಲ್ಲ ಹಾರಾಡೋದು. ಒಬ್ರು ಇಲ್ದೇ ಇರೋ ಥರ ಮಾಡಿದ್ರೆ
ಮಿಕ್ಕದವ್ರಲ್ಲಿ ಧೈರ್ಯ ಹೋಗಿ ಭಯ ಹುಟ್ಕೊಳುತ್ತೆ. ಮಾಡ್ತೀನಿ, ಅವರೆಲ್ಲರೂ ಹೆದರ್ಕೊಳ್ಳೋ ಹಾಗೆ ಮಾಡ್ತೀನಿ. ಊರ್ಮಿಳಾ, ಜಾಸ್ಮಿನ್ ಫ್ಲೇವರ್ ನಿಮ್ಗಿಷ್ಟ ಆಗಿದೆ? ನಿನಗೂ ಅದಿಷ್ಟ ಅಲ್ವಾ? ಹೌದು. ಈ ರೂಮಲ್ಲಿ ಇಬ್ರು ಇಷ್ಟನೂ ಒಂದಾಗಿ ಎಷ್ಟು ದಿನ ಆಗಿತ್ತು. ಅದಕ್ಕೆ ಆ ಇಷ್ಟ ಆರ್ಟಿಫಿಷಿಯಲ್ ಫ್ಲೇವರ್ ಆಗಬಾರ್ದು ಅಂತ ನಿಜವಾದ ಮಲ್ಲಿಗೆ ಹೂವನ್ನು ತಗೊಂಡು ಬಂದಿದ್ದೀನಿ. ಏನು, ನನಗೆ ಮಲ್ಗೆ ಹೂ ತಂದಿದ್ದೀರಾ ನೀವು? ಅಂದರೆ ಅದು ದೇವಾಂಶ್ ಮತ್ತು ವೈದೇಹಿಗೆ ಮಗು ಹುಟ್ಟುತ್ತಲ್ವಾ, ಮನೆಯಲ್ಲಿ ಒಂದೇ ಮಗು ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಆ ಮಗುಗೆ ಜೊತೆಯಾಗಿ ಇನ್ನೊಂದು ಮಗು ಇದ್ರೆ ಚೆನ್ನಾಗಿರುತ್ತೆ ಅಂತ. ಹೌದು, ತುಂಬ ಚೆನ್ನಾಗಿರುತ್ತೆ. ಆದರೆ ವೈದೇಹಿಗೆ ಮಗು ಹುಟ್ಟಿದ್ಮೇಲೆ ಮತ್ತೆ ಇನ್ನೊಂದು ಮಗು ಕೊಡು ಅಂತ ಕೇಳೋಣ. ನಿನಗೆ ಈ ಥರ ಅರ್ಥ ಆಯ್ತಾ? ಹೆಂಡತಿ ಹತ್ರ ನೇರವಾಗಿ ಹೇಳ್ಬೇಕಾಗಿರೋ ವಿಷಯನ ಸುತ್ತಿ ಬಳಸಿ ಹೇಳಿದ್ರೆ ಅರ್ಥ ಬೇರೆನೆ ಬರುತ್ತೆ. ಅದೇ ನೀವು ನನ್ಗೊಂದು ಮಗು ಬೇಕು ಅಂತ ಕೇಳ್ಬೋದಲ್ವಾ? ಯಾವಾಗಲೂ ಬೆರ್ತಿರೋ ಮನ್ಸಾದ್ರೂ ತುಂಬ ವರ್ಷದಿಂದ ದೂರ ಇತ್ತಲ್ವಾ, ಮತ್ತೆ ಅದನ್ನು ನೇರವಾಗಿ ಕೇಳೋಷ್ಟು ಧೈರ್ಯ ಇರುತ್ತಾ? ಇಷ್ಟು ದಿನ ದೂರ ಆಗಿದ್ದೀವಿ ಅನ್ನೋ ಕಾರಣಕ್ಕೆ ಮತ್ತೆ ಹತ್ರ ಆದ್ಮೇಲೆ ಸಂಕೋಚ ಇರಬಾರ್ದು. ಈಗ ಮತ್ತೆ ಮೊದಲನೇ ಸಲ ಬಂದ ಊರ್ಮಿಳನ ನನ್ನ ಜೊತೆಲಿ ನೋಡ್ತಾ ಇದ್ದೀನಿ. ಈ ಸಂತೋಷಕ್ಕೆ ಈ ಮಲ್ಲಿಗೆ ಹೂವಿನ ಮಳೆನೇ ಸುರಿಸ್ಬೇಕು ಅಂತ ಅನ್ಸುತ್ತೆ. ನನಗೆ ಮಾತ್ರ ಈ ಮಲ್ಗೆ ಹೂವನ್ನ ಮಾಲೆ ಮಾಡಿಕೊಂಡು ಜಡೆಗೆ ಮುಡ್ಕೊಳ್ಳೋಣ ಅನ್ಸ್ತಾ ಇದೆ. ಅಷ್ಟೇನಾ? ಅದೇನ್ ಮಹಾ, ಈಗ ನೀವು ಹೊರಗೆ ಹೋಗಿ ಹಾರ ತಗೊಂಡ್ಬರ್ತೀರಾ ಹೇಗೆ? ಯಾಕೆ? ಮಲ್ಲಿಗೆ ಹೂ ಇದೆಯಲ್ಲ, ಅದನ್ನ ಹಾರವಾಗಿ ಬದಲಿಸಿದ್ರೆ ಆಯ್ತು. ಈಗ್ಲಾ? ಈಗಲೇ ನನ್ನ ಕೈಯಾರ ಹಾರ ಮಾಡಿ ನಿನ್ನ ತಲೆಗೆ ಮುಡ್ಸಿದ್ರೆ ಬರೋ ಸಂತೋಷ ಹಾರನ್ ತಗೊಂಡು ಬಂದು ನಿನ್ನ ಕೈಲಿಟ್ರೆ ಬರುತ್ತಾ? ದಾರ ತಗೊಂಡ್ಬರ್ತೀನಿ. ಊರ್ಮಿಳಾ, ಅಯ್ಯೋ, ಏನಾಯ್ತು? ಏನಾಯ್ತು? ನೋವು. ಅಯ್ಯೋ, ಕಾಲ್ ತುಂಬಾ ನೋಯ್ತಿದೆ. ಅಯ್ಯೋ, ಅಮ್ಮ, ಅಜ್ಜಿ. ಲಕ್ಕಿ, ನಂಗೇನೂ ಆಗಿಲ್ಲ. ಆಚ್, ನಂಗೇನೂ ಆಗಿಲ್ಲ, ಬಿಡಿ. ಅಯ್ಯೋ, ಊರ್ಮಿಳಾ, ಊರ್ಮಿಳಾ, ಏನಾಯ್ತು ಊರ್ಮಿಳಾ? ಕಾಲ್ ನೋಯ್ತಾ ಇದೆಯಾ? ಹೌದು. ಅಮ್ಮ, ಅಜ್ಜಿ, ಏನೂ ಆಗಿಲ್ಲ. ಇಷ್ಟು ನೋವಿದ್ರು ನೋವಿಲ್ಲ ಅಂತ ಹೇಳ್ತಾ ಇದೆಯಲ್ಲ? ಏನೂ ಆಗಿಲ್ಲ ಅಮ್ಮ, ಲಕ್ಕಿ. ಇರು. ಲಕ್ಕಿ, ಅಜ್ಜಿ, ನಾನು ಹೇಳ ಅಮ್ಮ. ಕೇಳು ಲಕ್ಕಿ. ಕೇಡು ಕುತಂತ್ರ ತುಂಬಿರೋ ನಿನ್ನ ಕೆಟ್ಟ ಬುದ್ಧಿಗೆ ಈ ಕತ್ತಲಿನ ಬದುಕೆ ಸರಿ ಅಂತ ಹೇಳಿ ನಾನೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿಲ್ಲ. ಕಣ್ಣು ಬಂದು ನೀನು ಸಾಧಿಸುವಂಥದ್ದೇನಿದೆ? ನಮ್ಗಳಿಗೆಲ್ಲ ತೊಂದರೆ ಕೊಡೋದನ್ನು ಬಿಟ್ಟು ಅದಕ್ಕೆ ಹೀಗಾದ್ರೂ ಒಂದು ರೂಮ್ನಲ್ಲಿ ಬಿದ್ದಿರ್ತೀಯ ಅಂತ ಆಪರೇಷನ್ ಮಾಡಿಸ್ಲಿಲ್ಲ. ನನಗೆ ಕಣ್ಣು ಹಾಳಾದಾಗ ಕತ್ಲಲ್ಲೇ ಬದುಕು ಅಂತ ಹೇಳ್ತಿದ್ದವನು ಈಗ ಕಾಲು ಸ್ವಲ್ಪ ಉಳುಕಿದಕ್ಕೇನೆ ಎಷ್ಟು ಗಾಬರಿ ಆಗ್ತಾ ಇದ್ದಾರೆ. ಇಷ್ಟು ದಿನ ನನ್ನ ಮೂರ್ಖತನದಿಂದ ಇಂಥ ವ್ಯಕ್ತಿಯಿಂದ ದೂರ ಇದ್ನ. ಏನು ಆಗಿರಲ್ಲ ಕಣೋ, ಭಯ ಪಡ್ಬೇಡ. ಕಾಲೇ ಕೆಳಗಡೆ ಇಡಕ್ಕಾಗ್ತಿಲ್ಲಮ್ಮ. ಏನು ಆಗ್ತಿಲ್ಲ ಅಂತಿದ್ಯಲ್ಲ ನೋಡು. ಅಯ್ಯೋ ಅತ್ತೆ, ಯಾಕೆ ಸುಮ್ಮನೆ ಗಾಬರಿ ಆಗ್ತಾ ಇದ್ದೀರಾ? ನನ್ಗೇನೂ ಆಗಿಲ್ಲ, ನಂಗೆ ಸರಿ ಹೋಗುತ್ತೆ. ಕಡಿಮೆ ಆಗುತ್ತೆ ಅಂದ್ರೆ ಅವನು ಸುಮ್ನಿರ್ಬೇಕಲ್ಲಮ್ಮ. ನೀನು ಕೆಳಗ್ ಕಾಲು ಊರ್ಬೇಕು, ಆಗ್ಲೇ ಇವನು ಶಾಂತವಾಗಿರ್ತಾನೆ, ನಮಗೂ ಶಾಂತವಾಗಿರಕ್ ಬಿಡ್ತಾನೆ. ಏನಾಯ್ತಮ್ಮ, ಕಾಲು ಹುಣಕಿದ್ಯಾ ಹೇಗೆ? ಅಮ್ಮ, ತುಂಬಾ ನೋವಿದ್ಯಲ್ಲಮ್ಮ, ಹಾಸ್ಪಿಟಲ್ ಹೋಗೋಣ ಬಾ.
ಏನತ್ತೆ ನೀವು ನಿಮ್ ಮಗನ್ಗಿಂತ ನೀವೇ ಜಾಸ್ತಿ ಭಯ ಪಡ್ತಾ ಇದ್ದೀರಾ. ಸ್ವಲ್ಪ ಕಾಲು ಉಳುಕಿದೆ ಅಷ್ಟೇ, ಸ್ವಲ್ಪ ಹೊತ್ತು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೂ ಇದು ಒಂದ್ ರೀತಿಲಿ ಆಗಿದ್ ಒಳ್ಳೇದಕ್ಕೆ ಅಂತಾನೆ ಅನಿಸ್ತಿದೆ. ಏನ್ ಮಾತಾಡ್ತೀಯಮ್ಮ? ಕಾಲು ಉಳುಕೋದು ಒಳ್ಳೇದಾ? ಒಳ್ಳೇದೇ ಅಜ್ಜಿ. ಈ ಥರದ್ದೇನಾದ್ರೂ ಆದ್ರೇನೆ ಅಲ್ವಾ ನನ್ ಮೇಲ್ ನಿಮ್ಗೆಲ್ಲರಿಗೂ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗೋದು. ಆಗ ನಂಗೆ ಕಣ್ಣು ಸರಿ ಇಲ್ಲದೆ ಇದ್ದಾಗ ನನ್ ಮಾಡಿದ ತಪ್ಪಿಗೆ ಕಣ್ಣು ಹೋಗಿದೆ ಅಂತ ಹೇಳ್ತಾ ಇದ್ದಿದ್ ನೀವುಗಳು ಈಗ ಚಿಕ್ಕದಾಗಿ ಕಾಲು ಉಳುಕಿದಕ್ಕೆ ನನಗಿಂತ ನೀವೇ ನೋವು ಅನುಭವಿಸ್ತಾ ಇದ್ದೀರಾ. ನನಗೆ ಯಾವ ನೋವು ಇಲ್ಲ ಗೊತ್ತಾ. ನೀವು ತೋರಿಸ್ತಿರೋ ಪ್ರೀತಿ ಮಾತ್ರ ಗೊತ್ತಾಗ್ತಿದೆ. ಸರಿ ಹೋಗುತ್ತೆ ಬಿಡಿಯತ್ತೆ. ಸರಿ, ನೋವು ಕಮ್ಮಿ ಆಗೋ ತನಕ ಎಲ್ಲೂ ಓಡಾಡದೆ ರೆಸ್ಟ್ ತಗೋ. ಸರಿಯತ್ತೆ. ಕಾಲು ಕೆಳಗಿಡದ ಹಾಗೆ ನೀನೇ ನೋಡ್ಕೋಬೇಕು ಲಕ್ಕಿ. ಎಲ್ಲ ಅವಳ ಹತ್ರನೇ ಬರೋ ಹಾಗೆ ಮಾಡು. ಮೊದ್ಲು ಕಾಲಿಗೆ ಎಣ್ಣೆ ಹಚ್ಬೇಕು ಕಣೋ. ಕೊಡಿ, ನಾನು ಹಚ್ತೀನಿ. ನಾನು ಹಚ್ತೀನಿ ಬಿಡಮ್ಮ. ಸರಿ, ಜೋಪಾನವಾಗಿ ನೋಡ್ಕೋ. ಹೇಳಿದ್ ನೆನ್ಪಿದೆ ತಾನೆ? ನೋವು ಕಮ್ಮಿ ಆಗೋ ತನಕ ಓಡಾಡಬಾರ್ದು. ಕೌಸಲ್ಯ ಅವ್ನು ನೋಡ್ಕೊಳ್ತಾನೆ ಬಿಡು. ಬಾ ನಾವ್ ಹೋಗೋಣ. ಬಾ ಕೌಸಲ್ಯ. ಒಂದು ನಿಮಿಷ. ಅಮ್ಮ, ನೋವಾಗ್ತಿದ್ಯಾ? ನೀವ್ಯಾಕೆ ಇದನ್ನೆಲ್ಲ ಮಾಡ್ಬೇಕು? ನನಗೂ ಈ ಥರ ಪರಿಸ್ಥಿತಿ ಬಂದ್ರೆ ನೀನು ಮಾಡಲ್ವಾ? ಮಾಡ್ಲಿ ಅಲ್ವಾ? ಇಷ್ಟು ದಿನ ಎಲ್ಲೂ ಓಡಾಡಕ್ಕಾಗ್ದೆ ನೀವು ವೀಲ್ ಚೇರಲ್ಲಿ ಕೂತಿರ್ತಿದ್ರಿ. ಆಗ ನಿಮ್ಮನ್ನ ನೋಡ್ಕೊಂಡಿಲ್ಲ. ಆದ್ರೆ ಈಗ ನೀವು ನನ್ನ ಸೇವೆ ಮಾಡ್ತಾ ಇದ್ದೀರಾ. ಆಗಿನ ಥರ ನೀನೀಗಿಲ್ಲ ಊರ್ಮಿಳಾ. ಆದರೂ ಇವಾಗಿನ ಸಂತೋಷ ಬಿಟ್ಟು ಕಳೆದು ಹೋಗಿರೋ ದುಃಖನ ನೆನೆಸ್ಕೋತಾ ಇದ್ರೆ ಯಾವ ಸಂಬಂಧನೂ ಮುಂದುವರಿಯಲ್ಲ. ಇನ್ ನನಗ್ ಚಿಂತೆ ಇಲ್ಲ ಅತ್ತೆ. ಲಕ್ಕಿ ಊರ್ಮಿಳಾ ಕೂಡ ಸಂತೋಷವಾಗಿದ್ದಾರೆ. ಹೌದು, ಮನೆಗೊಬ್ಬ ವಾರಸ್ದಾರ ಹುಟ್ಟಿದ್ರೆ ಸಾಕು ಅನ್ಕೊಂಡಿದ್ವಿ. ಈಗ ಆ ಚಿಂತೆ ಇಲ್ಲ, ವಾರಸ್ದಾರ್ ಹುಡ್ತಾರೆ. ಬನ್ನಿ ಅತ್ತೆ. ಓ ಚಂದ ಮಾಮ, ಯಾವಾಗ ಬರ್ತೀಯಾ? ನಾನು ನನ್ನ ಮಗು ಜೊತೆ ಮಾತಾಡಬೇಕು. ನನ್ನ ಮಗು ಹೇಳಿದ ಮಾತುಗಳಿಂದಾಗಿ ಇವತ್ತು ನಾನು ನನ್ನ ಬಾವ ಕ್ಷೇಮವಾಗಿ ಮನೆಗೆ ಬರೋದಕ್ಕಾಗಿದ್ದು. ಬೇಗ ಬಾ, ನನ್ನ ಮಗು ಜೊತೆ ಮಾತಾಡಬೇಕು. ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಕೆಳಗ್ ನೆಮ್ಮದಿ ಇಲ್ಲ ಅಂದ್ರೆ ಈಗ ಇಲ್ಲಿ ಬಂದ್ರು ನೆಮ್ಮದಿ ಇಲ್ದೇ ಇರೋ ತರ ಮಾಡ್ತಾಳೆ ಇವಳು. ನಮ್ಮ ನೆಮ್ಮದಿನ ಹಾಳು ಮಾಡಿ ಇವಳು ಮಾತ್ರ ಹುಣ್ಣಿಮೆಯಲ್ಲಿ ಹಾಯಾಗಿ ತಿರ್ಗಾಡ್ತಾ ಇದ್ದಾಳೆ. ಇವಳು ಅಳು ನಮ್ಗೆ ಸಂತೋಷ ತರತ್ತೆ ಅನ್ಕೊಂಡ್ರೆ ಇವಳು ಸಂತೋಷ ನಮ್ಮನ್ನೆಲ್ಲ ಅಳಿಸ್ತಿದೆ. ಇಲ್ಲಿ ಯಾರು ಇಲ್ಲ ಅಲ್ವಾ ಅಮ್ಮ? ಇಲ್ಲ, ಎಲ್ರೂ ಕೆಳಗಡೆನೇ ಇದ್ದಾರೆ. ಈಗ ಇವಳನ್ನ ಇಲ್ಲಿಂದ ನಾವು ಕೆಳಗೆ ದೂಕ್ಬಿಟ್ರೆ ತಾಯಿ ಮಗು ಇಬ್ರು ಸಾಯ್ತಾರಲ್ವಾ? ಸಾಯ್ತಾರೋ? ಆದ್ರೆ ಆಮೇಲೆ ಆಮೇಲೆ ಏನಾದರೂ ಆಗಲಿ ಬಿಡಮ್ಮ. ಎಷ್ಟು ತಪ್ಪು ಮಾಡಿಲ್ಲ, ಅದರಿಂದ ಎಷ್ಟು ಸಲ ಆಚೆ ಬಂದಿಲ್ಲ. ನನ್ನ ಜೀವನನ ಸರ್ವನಾಶ ಮಾಡ್ದಂಥ ಇವಳನ್ನ ಈಗಲೇ ಮೇಲೆ ಕಳಿಸ್ಬಿಡ್ತೀನಿ.
ಮಾತಾಡ್ತಿದ್ದಾಳೆ ಇವಳು? ಗೊತ್ತಿಲ್ಲ. ಪುಟಾಣಿ ಹೇಳಮ್ಮ. ಮೇಲಿಂದ ಕೆಳಗ್ ನೋಡ್ಬೇಕು ಅಂತಿದ್ದಾರಮ್ಮ. ಯಾರನ್ನ? ನಮ್ಮನ್ನ. ಏನಮ್ಮ ನಮ್ಮನ್ನ ಕೆಳಗ್ ಬೀಳಿಸ್ತಾರ? ಇಲ್ಲಿ ಯಾರಿದ್ದಾರಮ್ಮ? ಹ? ಯಾರಿದ್ದೀರಾ? ಅಮ್ಮ, ಇವಳು ಹೀಗೆ ಒಬ್ಬೊಬ್ಳೆ ಮಾತಾಡ್ಕೊಂಡು ನಾವ್ ಇವಳನ್ನ ಸಾಯಿಸೋ ವಿಷಯನ ಇವಳು ತಿಳ್ಕೊಂಡ್ಬಿಡ್ತಾಳೆ. ಇನ್ನು ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಈಗ ಇವಳು ನಮ್ಮನ್ನು ನೋಡಿದ್ರು ಪ್ರಾಬ್ಲಮ್ ಇಲ್ಲ, ಸಾಯೋಕ್ಕೂ ಮುಂಚೆ ನೋಡಿದ್ರೆ ನಮ್ಗೇನು. ಬಾಯಿ ಮುಚ್ಚಿ ಕೆಳಗೆ ದೂಕ್ಬಿಡೋಣ. ಬರಮ್ಮ. ಬಾವಾ ವೈದೇಹಿ, ಬಾವಾ ಬಾವಾ. ಏನಾಯ್ತು ವೈದೇಹಿ? ಪುಟಾಣಿ ಅಪಾಯ ಅಂತ ಹೇಳ್ತಿದೆ. ಮೇಲಿಂದ ಕೆಳಗ್ ತಳ್ಬೇಕು ಅಂತ ನೋಡ್ತಿದ್ದಾರೆ ಅಂತ ಹೇಳ್ತಿದೆ. ಹೌದಾ? ಹಾಗಾದ್ರೆ ಇದು ಕೂಡ ರಾಕ್ಷಸರ ಯೋಚನೆನೇ ಆಗಿರ್ಬೇಕು. ಒಂಟಿಯಾಗಿದ್ಯಲ್ಲ, ನಿನ್ಗೇನಾದ್ರೂ ಮಾಡ್ಬೇಕು ಅಂತಾನೆ ಬಂದಿರ್ತಾರೆ ಇಲ್ಲಿಗೆ. ಇಲ್ಲೇ ಎಲ್ಲೋ ಇರ್ತಾರಿರು. ಏಯ್ ವಾಲಿ, ಎಲ್ಲಿದ್ಯೋ? ಸುವರ್ಣ ಚಿಕ್ಕಮ್ಮ, ಮರ್ಯಾದೆಗೆ ಆಚೆ ಬಂದ್ರೆ ಸರಿ. ವಾಲಿ, ವಾಲಿ, ಎಲ್ಲಿದ್ಯೋ? ವೈದೇಹಿ ಕೆಳಗೆ ಹೋಗಿರ್ಬೇಕು. ಬಾ ನೋಡೋಣ. ಮಾಡ್ತೀನಿ ಇವತ್ತವ್ರಿಗೆ. ಅಮ್ಮ, ಸರಿಯಾಗಿ ಬಚ್ಚಿಟ್ಕೋ. ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟೇ. ಆಮೇಲೆ ಆಯ್ತು ಬಿಡೋ. ಬಾ ವೈದೇಹಿ. ಬಾವಾ ನಾನು ಹೇಳೋದನ್ನ ಕೇಳು ಬಾವಾ. ವೈದೇಹಿ, ನಿನ್ಗೇನು ಅರ್ಥ ಆಗಲ್ಲ, ಸುಮ್ಮನೆ ಬಾ. ಬಾವಾ ನೀನ್ ಇಲ್ಲೇ ಇರು ವೈದೇಹಿ. ಬಾವಾ ತಪ್ಪಿಸ್ಕೊಂಬಿಟ್ರು ಅನ್ಸತ್ತೆ. ಆದ್ರೆ ನೀನ್ ಮಾತ್ರ ಹುಷಾರಾಗಿರೋ ವೈದೇಹಿ. ಅವರು ಪೆಟ್ಟಿಂದಿರೋ ಮೃಗ ಇದ್ದ ಹಾಗೆ. ಅವಕಾಶ ಸಿಕ್ಕಿದ್ರೆ ಸಾಯಿಸೋಕೆ ಕಾಯ್ತಿರ್ತಾರೆ. ಬಾವಾ ಅವ್ರು ಯಾವ ಪ್ರಯತ್ನ ಬೇಕಾದ್ರೂ ಮಾಡ್ಲಿ ಬಾವಾ. ಮುಂದೆ ಬರೋ ಅಪಾಯದಿಂದ ನಮ್ಗೆ ಎಚ್ಚರಿಸಿ ಕಾಪಾಡೋದಕ್ಕೆ ನಮ್ ಪುಟಾಣಿ ಇದೆಯಲ್ಲ. ಪುಟಾಣಿ ಕಾಪಾಡ್ತಾಳೆ ಅಂತಿದ್ದಾಳಲ್ಲ, ಅದು ಕೂಡ ಬರೋ ಅಪಾಯದಿಂದ ಮುಂಚೆನೆ ಎಚ್ಚರಿಸ್ತಿದೆ ಅಂತಿದ್ದಾಳೆ. ಅದೇ ಅರ್ಥ ಆಗ್ತಿಲ್ಲ ಕಣೋ. ಸರಿಯಾಗಿ ಕೇಳಿಸ್ಕೋ. ನಮ್ ಪುಟಾಣಿ ಮರಿ ಎಷ್ಟು ಅಪಾಯಗಳಿಂದ ನಮ್ಮನ್ನ ಕಾಪಾಡಿದೆ ಅಲ್ವಾ ಬಾವಾ. ವಾಲಿ ತಪ್ಪು ಮಾಡಿದ್ದಾನೆ ಅಂತ ಪ್ರೂವ್ ಮಾಡಿ ನೀನು ನಿರಪರಾಧಿಯಾಗಿ ನಿಂತಿದ್ಯಾ ಅಂತಂದ್ರೆ ಅದು ನಮ್ ಪುಟಾಣಿಯಿಂದಾನೇ ಅಲ್ವಾ. ಹೌದು ವೈದೇಹಿ, ವಾಲಿ ರಾಜಲಕ್ಷ್ಮಿನ ಸಾಯಿಸೋಕೆ ಹೊರಟಿದ್ದಾನೆ ಅಂತ ನಮ್ಮ ಪುಟ್ಟು ವೈದೇಹಿ ಹೇಳ್ದೆ ಹೋಗಿದ್ರೆ ನಾವು ರಾಜಲಕ್ಷ್ಮಿನ ಕಾಪಾಡ್ಕೊಳಕ್ ಆಗ್ತಾ ಇರಲಿಲ್ಲ. ವಾಲಿನ ರೆಡ್ ಹ್ಯಾಂಡಾಗಿ ಹಿಡಿಯೋಕ್ಕೂ ಆಗ್ತಾ ಇರಲಿಲ್ಲ ನಮಗೆ. ನಮ್ ಪುಟಾಣಿ ನಮ್ ಪಾಲಿನ ದೇವತೆ ಬಾವಾ. ಅಪ್ಪ ಅಮ್ಮ ಇಲ್ದೆ ಮಕ್ಕಳೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ಮ ಮಗು ಇಲ್ದೆ ಹೋಗಿದ್ದಿದ್ರೆ ನಾವ್ ಜೀವಂತವಾಗಿ ಇರಕ್ಕಾಗ್ತಿರ್ಲಿಲ್ಲ. ಏನು ಇದು ಕನ್ಸ ನಿಜಾನಾ? ಹೊಟ್ಟೆಲಿರೋ ಮಗು ಇವಳನ್ನ ಕಾಪಾಡ್ತಿದ್ಯಾ? ಅದೇ ಹೇಳ್ತಾ ಇರೋದಲ್ವೇನಮ್ಮ, ಆ ಮಗುನೇ ಅವ್ರಿಗೆ ಎಚ್ಚರಿಕೆ ಕೊಡುತ್ತಂತೆ. ಅದೇಗ್ ಸಾಧ್ಯನೋ ವಾಲಿ? ನಮ್ ಕರ್ಮ ಕೆಟ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ. ನಮ್ಮನ್ನ ಕಾಪಾಡೋ ಪುಟ್ಟು ವೈದೇಹಿನ ನಾವ್ ಇನ್ನೂ ಹುಷಾರಾಗಿ ನೋಡ್ಕೋಬೇಕು ವೈದೇಹಿ. ಇರು, ನಿನ್ಗೋಸ್ಕರ ಏನೋ ತಂದಿದ್ದೀನಿ.